ರಕ್ಷಾಬಂಧನ 2026 ದಿನಾಂಕ, ಶುಭ ಸಮಯ, ಮಹತ್ವ ಮತ್ತು ಆಚರಣೆ. ನಮಸ್ಕಾರ ಸ್ನೇಹಿತರೆ. ಅಣ್ಣ ತಂಗಿ ಅಕ್ಕ ತಮ್ಮನ ನಡುವಿನ ಪ್ರೀತಿ, ವಿಶ್ವಾಸ ಮತ್ತು ರಕ್ಷಣೆಯ ಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಪವಿತ್ರ ಹಬ್ಬವೇ ಈ ರಕ್ಷಾಬಂಧನ. ಒಂದು ಚಿಕ್ಕ ರಾಖಿ ದಾರದಲ್ಲಿ ಇಷ್ಟೊಂದು ದೊಡ್ಡ ಅರ್ಥ ಅಡಗಿದೆ ಎಂದರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ. ರಾಖಿ ಕಟ್ಟುವಾಗ ಸಹೋದರಿ ತನ್ನ ಸಹೋದರನ ಸುಖ, ಆರೋಗ್ಯ, ಆಯಸ್ಸು ಮತ್ತು ಜೀವನದಲ್ಲಿ ಸದಾ ಒಳ್ಳೆಯದಾಗಿರಲಿ ಎಂದು ಪ್ರಾರ್ಥಿಸುತ್ತಾಳೆ. ಸಹೋದರ ಕೂಡ ತನ್ನ ಸಹೋದರಿಯನ್ನು ಸದಾ ಗೌರವಿಸಿ ಅವಳಿಗೆ ಬೆಂಬಲವಾಗಿ ನಿಲ್ಲುವ ಸಂಕಲ್ಪ ಮಾಡುತ್ತಾನೆ. ಹಾಗಾದರೆ 2026ರ ರಕ್ಷಾಬಂಧನ ಯಾವ ದಿನ? ರಾಖಿ ಕಟ್ಟಲು ಯಾವ ಸಮಯ ಶುಭ? ಭದ್ರಕಾಲ ಎಂದರೇನು? ರಕ್ಷಾಬಂಧನದಂದು ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು? ರಾಖಿ ಕಟ್ಟುವ ಸರಿಯಾದ ವಿಧಾನ ಏನು? ರಕ್ಷಾಬಂಧನದ ಹಿಂದಿರುವ ಪೌರಾಣಿಕ ಕಥೆ ಏನು? ಈ ಎಲ್ಲ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. 2026ರ ರಕ್ಷಾಬಂಧನ ಯಾವ ದಿನ? 2026ರಲ್ಲಿ ರಕ್ಷಾಬಂಧನವನ್ನು ಆಗಸ್ಟ್ 28 ಶುಕ್ರವಾರದಂದು ಆಚರಿಸಲಾಗುತ್ತದೆ. ಈ ಹಬ್ಬವು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪೂರ್ಣಿಮೆಯಂದು ಬರುತ್ತದೆ. 2026ರಲ್ಲಿ ಪೂರ್ಣಿಮಾ ತಿಥಿಯು ಆಗಸ್ಟ್ 27ರ ಬೆಳಗ್ಗೆ 9:08ಕ್ಕೆ ಆರಂಭವಾಗಿ ಆಗಸ್ಟ್ 28ರ ಬೆಳಗ್ಗೆ 9:48ಕ್ಕೆ ಮುಕ್ತಾಯವಾಗುತ್ತದೆ. ಆದ್ದರಿಂದ 2026ರ ರಕ್ಷಾಬಂಧನದ ಆಚರಣೆಯ ದಿನ ಆಗಸ್ಟ್ 28 ಶುಕ್ರವಾರ. ಲಭ್ಯ ಪಂಚಾಂಗ ಮಾಹಿತಿಯ ಪ್ರಕಾರ ರಕ್ಷಾಬಂಧನದ ದಿನ ರಾಖಿ ಕಟ್ಟುವ ಸಮಯದಲ್ಲಿ ಭದ್ರಕಾಲ ಇರುವುದಿಲ್ಲ. ಇನ್ನು ರಾಖಿ ಕಟ್ಟಲು ಶುಭ ಸಮಯ. ಈ ರಕ್ಷಾಬಂಧನದಂದು ಕೆಲವು ಪಂಚಾಂಗಗಳಲ್ಲಿ ರಾಖಿ ಕಟ್ಟಲು ಮುಖ್ಯ ಶುಭ ಸಮಯವನ್ನು ಬೆಳಗ್ಗೆ 5:57ರಿಂದ 9:48ರವರೆಗೆ ಎಂದು ನೀಡಲಾಗಿದೆ. ಆದರೆ ಸ್ಥಳೀಯ ಪಂಚಾಂಗದ ಪ್ರಕಾರ ಕೆಲವು ನಿಮಿಷಗಳ ವ್ಯತ್ಯಾಸ ಉಂಟಾಗಬಹುದು. ಆದ್ದರಿಂದ ನೀವು ಇರುವ ಸ್ಥಳದ ಪಂಚಾಂಗವನ್ನು ಗಮನಿಸುವುದು ಉತ್ತಮ. ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಡಿ. ರಕ್ಷಾಬಂಧನದ ಆಚರಣೆಯಲ್ಲಿ ಭದ್ರಕಾಲದಲ್ಲಿ ರಾಖಿ ಕಟ್ಟುವುದನ್ನು ಶಾಸ್ತ್ರಗಳಲ್ಲಿ ತಪ್ಪಿಸಲು ಸೂಚಿಸಲಾಗಿದೆ. ಆದ್ದರಿಂದ ರಾಖಿ ಕಟ್ಟುವ ಮೊದಲು ನಿಮ್ಮ ಸ್ಥಳೀಯ ಪಂಚಾಂಗದಲ್ಲಿ ತಿಥಿ ಮತ್ತು ಶುಭ ಸಮಯವನ್ನು ಒಮ್ಮೆ ಪರಿಶೀಲಿಸಿ. ರಕ್ಷಾಬಂಧನದ ಮಹತ್ವ ಏನು? ರಕ್ಷಾಬಂಧನ ಎಂದರೆ ಕೇವಲ ಸಹೋದರನ ಕೈಗೆ ರಾಖಿ ಕಟ್ಟುವ ಹಬ್ಬವಲ್ಲ. ಇದು ಕುಟುಂಬದ ಸಂಬಂಧಗಳನ್ನು ನೆನಪಿಸುವ ದಿನ. ಸಹೋದರಿ ಹೇಳುವ ಮಾತು: ನನ್ನ ಸಹೋದರ ಸದಾ ಸಂತೋಷವಾಗಿರಲಿ, ಆರೋಗ್ಯವಾಗಿರಲಿ, ಜೀವನದಲ್ಲಿ ಯಶಸ್ವಿಯಾಗಲಿ. ಸಹೋದರ ಹೇಳುವ ಮಾತು: ನನ್ನ ಸಹೋದರಿ ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನಾನು ಅವಳಿಗೆ ಬೆಂಬಲವಾಗಿ ನಿಲ್ಲುತ್ತೇನೆ. ಇದೇ ಈ ಹಬ್ಬದ ನಿಜವಾದ ಅರ್ಥ. ಇಂದಿನ ಕಾಲದಲ್ಲಿ ಸಹೋದರ ಸಹೋದರಿ ಬೇರೆ ಬೇರೆ ನಗರಗಳಲ್ಲಿ ಅಥವಾ ದೇಶಗಳಲ್ಲಿ ವಾಸಿಸುತ್ತಿದ್ದರೂ ಒಂದು ರಾಖಿ ಆ ಹಳೆಯ ಬಾಲ್ಯದ ನೆನಪುಗಳನ್ನು ಮತ್ತೆ ಜೀವಂತಗೊಳಿಸುತ್ತದೆ. ಆದ್ದರಿಂದ ರಕ್ಷಾಬಂಧನವು ರಕ್ತ ಸಂಬಂಧಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ, ವಿಶ್ವಾಸ, ಗೌರವ ಮತ್ತು ಪರಸ್ಪರ ಜವಾಬ್ದಾರಿಯ ಸಂಕೇತವಾಗಿದೆ. ರಕ್ಷಾಬಂಧನದಂದು ಬೇಕಾಗುವ ಪೂಜಾ ಸಾಮಗ್ರಿಗಳು. ರಕ್ಷಾಬಂಧನದಂದು ಸರಳವಾಗಿ ಪೂಜೆ ಮಾಡಲು ನಿಮಗೆ ಬೇಕಾಗುವ ವಸ್ತುಗಳು: ರಾಖಿ, ಅರಿಶಿಣ, ಕುಂಕುಮ, ಅಕ್ಷತೆ, ಚಂದನ, ಹೂವು, ದೀಪ, ತುಪ್ಪ ಅಥವಾ ಎಣ್ಣೆ, ಕರ್ಪೂರ, ಹಣ್ಣು ಅಥವಾ ಸಿಹಿ ತಿಂಡಿ, ಆರತಿ ತಟ್ಟೆ ಮತ್ತು ನೀರು. ನಿಮ್ಮ ಕುಟುಂಬದ ಸಂಪ್ರದಾಯಕ್ಕೆ ಅನುಗುಣವಾಗಿ ಹೆಚ್ಚುವರಿ ಪೂಜಾ ಸಾಮಗ್ರಿಗಳನ್ನು ನೀವು ಸೇರಿಸಬಹುದು. ಇನ್ನು ರಕ್ಷಾಬಂಧನದಂದು ಪೂಜೆ ಮಾಡುವ ವಿಧಾನ. ಮೊದಲಿಗೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನೀವು ಸ್ವಚ್ಛವಾದ ಬಟ್ಟೆಯನ್ನು ಧರಿಸಿ, ನಂತರ ಮನೆಯ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಿ, ದೇವರ ಮುಂದೆ ದೀಪ ಹಚ್ಚಿ, ಗಣಪತಿಯನ್ನು ಸ್ಮರಿಸಿ ಪೂಜೆಯನ್ನು ಆರಂಭಿಸಿ. ನಂತರ ನಿಮ್ಮ ಮನೆಯ ಇಷ್ಟದೇವರು ಮತ್ತು ಕುಲದೇವತೆಗಳಿಗೆ ಪೂಜೆ ಮಾಡಿ. ರಕ್ಷಾಬಂಧನದ ದಿನ ಸಹೋದರ ಸಹೋದರಿಯರು ದೇವರನ್ನು ನೆನೆದು ಪರಸ್ಪರ ಪ್ರೀತಿಯಿಂದ ಹಬ್ಬವನ್ನು ಆಚರಿಸುವುದು ಮುಖ್ಯ. ರಾಖಿ ಕಟ್ಟುವ ವಿಧಾನ. ಮೊದಲಿಗೆ ನಿಮ್ಮ ಸಹೋದರನನ್ನು ಸ್ವಚ್ಛವಾದ ಸ್ಥಳದಲ್ಲಿ ಕೂರಿಸಿ ಸಹೋದರನ ಹಣೆಗೆ ಚಂದನ ಅಥವಾ ಕುಂಕುಮದ ತಿಲಕವನ್ನು ಇಡಬಹುದು. ನಂತರ ಅಕ್ಷತೆಯನ್ನು ಹಾಕಿ, ಅದಾದ ನಂತರ ಸಹೋದರನ ಕೈಗೆ ರಾಖಿಯನ್ನು ಕಟ್ಟಬೇಕು. ರಾಖಿ ಕಟ್ಟುವಾಗ ದೇವರಲ್ಲಿ ಸಹೋದರನ ಆರೋಗ್ಯ, ಆಯಸ್ಸು, ಸಂತೋಷ ಮತ್ತು ಯಶಸ್ಸಿಗಾಗಿ ಪ್ರಾರ್ಥಿಸಬೇಕು. ಇನ್ನು ಸಹೋದರಿಗೆ ಸಹೋದರ ಸಿಹಿ ತಿನ್ನಿಸಿ ಆಶೀರ್ವಾದ ಅಥವಾ ಉಡುಗೊರೆಯನ್ನು ನೀಡಬಹುದು. ಆರತಿ ಮಾಡುವ ಪದ್ಧತಿ.
ಇರುವ ಕುಟುಂಬಗಳಲ್ಲಿ ಆರತಿ ಮಾಡಬಹುದು. ಇಲ್ಲಿ ಮುಖ್ಯವಾದದ್ದು ದುಬಾರಿ ಉಡುಗೊರೆ ಅಲ್ಲ, ಮನಸ್ಸಿನಲ್ಲಿರುವ ಪ್ರೀತಿ ಮತ್ತು ಗೌರವ. ರಕ್ಷಾಬಂಧನದ ಪೌರಾಣಿಕ ಕತೆ. ರಕ್ಷಾಬಂಧನಕ್ಕೆ ಸಂಬಂಧಿಸಿದಂತೆ ಹಲವು ಪೌರಾಣಿಕ ಕಥೆಗಳು ಮತ್ತು ಜನಪದ ಪರಂಪರೆಗಳು ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಶ್ರೀಕೃಷ್ಣ ಮತ್ತು ದ್ರೌಪದಿಯ ಕಥೆಯು ಬಹಳ ಜನಪ್ರಿಯವಾಗಿದೆ. ಒಮ್ಮೆ ಶ್ರೀಕೃಷ್ಣನ ಕೈಗೆ ಗಾಯವಾಗಿ ರಕ್ತ ಬರುತ್ತಿದ್ದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಹರಿದು ಕೃಷ್ಣನ ಕೈಗೆ ಕಟ್ಟಿದಳು ಎಂಬ ಕತೆ ತುಂಬಾ ಪ್ರಸಿದ್ಧವಾಗಿದೆ. ದ್ರೌಪದಿಯ ಆ ಪ್ರೀತಿಯನ್ನು ಶ್ರೀಕೃಷ್ಣ ಮರೆಯಲಿಲ್ಲ ಎಂಬ ನಂಬಿಕೆ ಇದೆ. ಮುಂದೆ ದ್ರೌಪದಿಗೆ ಕಷ್ಟ ಬಂದಾಗ ಶ್ರೀಕೃಷ್ಣ ಅವಳನ್ನು ರಕ್ಷಿಸಿದನೆಂದು ಮಹಾಭಾರತದ ಜನಪ್ರಿಯ ಕಥನಗಳಲ್ಲಿ ಹೇಳಲಾಗಿದೆ. ಈ ಕಥೆಯ ಮೂಲಕ ರಕ್ಷಾಬಂಧನದ ಮೂಲ ಸಂದೇಶವೇನೆಂದರೆ, ಸಂಬಂಧದಲ್ಲಿ ಪ್ರೀತಿ ಮತ್ತು ನಂಬಿಕೆ ಇದ್ದರೆ ರಕ್ಷಣೆಯ ಭಾವನೆ ಯಾವಾಗಲೂ ಜೀವಂತವಾಗಿರುತ್ತದೆ. ರಕ್ಷಾಬಂಧನದ ಇನ್ನೊಂದು ಪ್ರಸಿದ್ಧ ಪರಂಪರೆ ಏನೆಂದರೆ, ರಕ್ಷಾಬಂಧನದೊಂದಿಗೆ ಇಂದ್ರ ಮತ್ತು ಶಚೀದೇವಿಯ ಕಥೆಯನ್ನು ಕೆಲವು ಸಂಪ್ರದಾಯಗಳಲ್ಲಿ ಹೇಳಲಾಗುತ್ತದೆ. ದೇವಾಸುರ ಯುದ್ಧದ ಸಂದರ್ಭದಲ್ಲಿ ಶಚೀದೇವಿ ಇಂದ್ರನ ಕೈಗೆ ಪವಿತ್ರ ರಕ್ಷಣಾ ಸೂತ್ರವನ್ನು ಕಟ್ಟಿದಳು ಎಂಬ ಪೌರಾಣಿಕ ಪರಂಪರೆ ಇದೆ. ಅದರ ನಂತರ ರಕ್ಷಣಾ ಸೂತ್ರವು ಶುಭ ಮತ್ತು ರಕ್ಷಣೆಯ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿತು. ಈ ಕಾರಣದಿಂದಲೇ ರಾಖಿ ಕೇವಲ ಅಲಂಕಾರದ ದಾರವಲ್ಲ, ಅದು ರಕ್ಷಣೆ, ಶುಭ ಮತ್ತು ಪ್ರಾರ್ಥನೆಯ ಸಂಕೇತ ಎಂದು ಭಾವಿಸಲಾಗುತ್ತದೆ. ಸಹೋದರ ಸಹೋದರಿಯರ ಸಂಬಂಧದ ವಿಶೇಷತೆ. ಬಾಲ್ಯದಲ್ಲಿ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಗಳು ಆಗುತ್ತಿತ್ತು. ಆಮೇಲೆ ಮತ್ತೆ ಒಂದೇ ನಿಮಿಷದಲ್ಲಿ ಸ್ನೇಹ. ಒಬ್ಬರ ವಸ್ತುವನ್ನು ಮತ್ತೊಬ್ಬರು ತೆಗೆದುಕೊಂಡು ಜಗಳ ಮಾಡುವುದು. ಆದರೆ ಹೊರಗಿನವರು ಏನಾದರೂ ಹೇಳಿದರೆ ಇಬ್ಬರು ಒಟ್ಟಾಗಿ ನಿಲ್ಲುವುದು. ಇದೇ ಅಣ್ಣ ತಂಗಿ ಅಕ್ಕ ತಮ್ಮನ ಸಂಬಂಧ. ಜೀವನದಲ್ಲಿ ಎಲ್ಲರೂ ದೂರವಾದರೂ ಬಾಲ್ಯದ ನೆನಪುಗಳನ್ನು ಮರೆಯಲು ಸಾಧ್ಯವಿಲ್ಲ. ರಕ್ಷಾಬಂಧನ ಆ ನೆನಪುಗಳನ್ನು ಮತ್ತೆ ಮತ್ತೆ ನಮ್ಮ ಮುಂದೆ ತರುತ್ತದೆ. ಆದ್ದರಿಂದ ಈ ದಿನ ಕೇವಲ ರಾಖಿ ಕಟ್ಟುವುದಕ್ಕಿಂತ ಸಹೋದರ ಸಹೋದರಿಯರು ಪರಸ್ಪರ ಮಾತನಾಡಿ ಹಳೆಯ ನೆನಪುಗಳನ್ನು ಹಂಚಿಕೊಂಡು ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಳ್ಳಬೇಕು. ಇನ್ನು ಉಡುಗೊರೆಯ ಮಹತ್ವ. ರಾಖಿ ಕಟ್ಟಿದ ನಂತರ ಸಹೋದರ ಸಹೋದರಿಯರಿಗೆ ಉಡುಗೊರೆ ನೀಡುವ ಪದ್ಧತಿ ಇದೆ. ಉಡುಗೊರೆ ದೊಡ್ಡದಾಗಿರಬೇಕೆಂದೇನಿಲ್ಲ. ಸಹೋದರಿಗೆ ಇಷ್ಟವಾಗುವ ಒಂದು ಸಣ್ಣ ವಸ್ತುವನ್ನಾದರೂ ಪ್ರೀತಿಯಿಂದ ನೀಡಬಹುದು. ಅದೇ ರೀತಿ ಸಹೋದರನಿಗೂ ಸಹೋದರಿ ಸಣ್ಣ ಉಡುಗೊರೆಯನ್ನು ನೀಡಬಹುದು. ಇದು ನಿಮ್ಮಿಷ್ಟ. ಏಕೆಂದರೆ ಉಡುಗೊರೆಯ ಬೆಲೆ ಮುಖ್ಯವಲ್ಲ, ಅದರ ಹಿಂದೆ ಇರುವ ಪ್ರೀತಿ ಮುಖ್ಯ. ಈ ದಿನ ಮಾಡಬಹುದಾದ ಒಳ್ಳೆಯ ಕೆಲಸಗಳು. ರಕ್ಷಾಬಂಧನದಂದು ಮನೆಯಲ್ಲಿರುವ ಹಿರಿಯರ ಆಶೀರ್ವಾದವನ್ನು ಪಡೆಯಬಹುದು. ಇನ್ನು ದೇವರಿಗೆ ಪೂಜೆ ಮಾಡಬಹುದು. ಅಗತ್ಯವಿರುವವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಬಹುದು. ಮಕ್ಕಳಿಗೆ ಸಹೋದರ ಸಹೋದರಿಯರ ಸಂಬಂಧದ ಮಹತ್ವವನ್ನು ತಿಳಿಸಿಕೊಡಬೇಕಾಗಿದೆ. ಕುಟುಂಬದ ಎಲ್ಲರೂ ಒಂದಾಗಿ ಒಟ್ಟಾಗಿ ಹಬ್ಬ ಆಚರಣೆ ಮಾಡಬಹುದು. ಬಹಳ ವರ್ಷಗಳಿಂದ ಮಾತನಾಡದ ಸಹೋದರ ಅಥವಾ ಸಹೋದರಿ ಇದ್ದರೆ ಈ ದಿನ ಒಂದು ಫೋನ್ ಕಾಲ್ ಮಾಡಿ ಮಾತನಾಡುವುದು ಕೂಡ ಒಂದು ದೊಡ್ಡ ಉಡುಗೊರೆಯೇ ಆಗಿದೆ. ಸ್ನೇಹಿತರೆ, ರಕ್ಷಾಬಂಧನ ಎಂದರೆ ಕೇವಲ ಒಂದು ದಾರವಲ್ಲ, ಅದು ಬಾಲ್ಯದ ನೆನಪು, ರಕ್ಷಣೆಯ ಸಂಕೇತ. ಅದು ಸಹೋದರ ಸಹೋದರಿಯರ ಪ್ರೀತಿ. ಇನ್ನು ಕಷ್ಟದ ಸಮಯದಲ್ಲಿ ಒಬ್ಬರಿಗೊಬ್ಬರು ನಿಲ್ಲುವ ಭರವಸೆ. ಆದ್ದರಿಂದ ಈ ರಕ್ಷಾಬಂಧನದಂದು ನಿಮ್ಮ ಸಹೋದರ ಅಥವಾ ಸಹೋದರಿಯೊಂದಿಗೆ ಎಷ್ಟೇ ದೂರದಲ್ಲಿದ್ದರೂ ಪ್ರೀತಿಯಿಂದ ಮಾತನಾಡಿ. ಒಂದು ರಾಖಿ ಕಟ್ಟಲು ಸಾಧ್ಯವಾಗದಿದ್ದರೂ ಫೋನ್ ಕಾಲ್ ಮಾಡಿ. ನೀನು ಚೆನ್ನಾಗಿದ್ದೀಯಾ ಎಂಬ ಮಾತು ಕೂಡ ಕೆಲವೊಮ್ಮೆ ದೊಡ್ಡ ಉಡುಗೊರೆಯಾಗಿ ಕಾಣುತ್ತದೆ. ಇನ್ನು ಈ ರಕ್ಷಾಬಂಧನ ನಿಮ್ಮ ಕುಟುಂಬಕ್ಕೆ ಸಂತೋಷ, ಆರೋಗ್ಯ, ನೆಮ್ಮದಿ ಮತ್ತು ಪರಸ್ಪರ ಪ್ರೀತಿಯನ್ನು ತರಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ. ಎಲ್ಲರಿಗೂ ರಕ್ಷಾಬಂಧನದ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ತಪ್ಪದೆ ನಿಮ್ಮ ಸಹೋದರ ಸಹೋದರಿಯರಿಗೆ ಶೇರ್ ಮಾಡಿ. ಹಬ್ಬದ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.